ಪರ್ಟಿಕ್ಯುಲರ್ಲಿ ಎಲ್ಲ ವಯಸ್ಕರಲ್ಲಿ ಫಿಟ್ನೆಸ್ ಇಂಪ್ರೂವ್ ಮಾಡಬೇಕು. ಮತ್ತು ಜಿಲ್ಲೆಯಲ್ಲಿ ಈಗಾಗಲೇ ಅವ್ರು ಬಂದ ಮೇಲೆ ಹಲವು ಕ್ರಮ ತಗೊಂಡಿದ್ದಾರೆ. ಡ್ರಗ್ಸು ಹಾವಳಿನ ಮಟ್ಟ ಹಾಕೋಕ್ಕೆ, ಸಂಪೂರ್ಣವಾಗಿ ಡ್ರಗ್ಸು ಮುಕ್ತ ಜಿಲ್ಲೆ ಮಾಡೋಕ್ಕೆ ನಮ್ಮ SP ಅವರ ಇನಿಷಿಯೇಟಿವ್ ತಗೊಂಡು ಇವತ್ತು ನಮ್ಮ ರಾಯಚೂರು ಮಹಾನಗರದಲ್ಲಿ 5,000 ಮೀಟರ್ ಅಂದರೆ 5 ಕಿಲೋಮೀಟರು ನಾವು ಒಂದು ಮ್ಯಾರಥಾನ್ ಓಟನ ಹಮ್ಮಿಕೊಂಡಿದ್ದೀವಿ. ಸಾಕಷ್ಟು ಜನ ಸಾರ್ವಜನಿಕರು ಬಂದಿದ್ದಾರೆ. ಸೊ ಮುಖ್ಯ ಉದ್ದೇಶ ನಾನು ಮತ್ತೊಮ್ಮೆ ಇದನ್ನ ಪುನರುಚ್ಚರಿಸ್ತೀನಿ. ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಹೆಲ್ತಿಯಾಗಿರಬೇಕು, ಫಿಟ್ ಆಗಿರಬೇಕು. ಆಮೇಲೆ ಯಾವುದೇ ರೀತಿ ಪರ್ಟಿಕ್ಯುಲರ್ಲಿ ಯುವಕರಲ್ಲಿ ಮತ್ತು ಇನ್ನೂ ಸಣ್ಣ ಮಕ್ಕಳಲ್ಲಿ ಸಂಪೂರ್ಣವಾಗಿ ನಾವು ವ್ಯಸನ ಮುಕ್ತ ಮಾಡಬೇಕು. ಮತ್ತು ಡ್ರಗ್ಸನ್ನು ಇರದೇ ಇರೋ ರೀತಿ ಮಾಡೋದೇ ಇದೊಂದು ಉದ್ದೇಶ. ಎಲ್ಲರ ಆರೋಗ್ಯ ಸದೃಢವಾಗಿ ಮತ್ತು ಡ್ರಗ್ ಫ್ರೀ ಕರ್ನಾಟಕ, ಡ್ರಗ್ ಫ್ರೀ ರಾಯಚೂರು. ಹಿಂದೆ ಪೊಲೀಸ್ ಅಂದರೆ ವಿಭಿನ್ನವಾದ ಒಂದು ಆಲೋಚನೆ ಇತ್ತು, ಒಂದು ದೃಷ್ಟಿ ಇತ್ತು. ತುಂಬ ದೊಡ್ಡದಾಗಿರಬೇಕು, ಎತ್ತರ, ಆಕಾರ ದೊಡ್ಡದಿರಬೇಕು ಅಂತ ಇರ್ತದೆ ಇತ್ತು. ಬಟ್ ಈಗಿಲ್ಲ, ಎಲ್ಲ ಸ್ಮಾರ್ಟ್. ಪ್ರಪಂಚ ಹೆಂಗೆ ಬದಲಾಗಿದೆ ಹಾಗೆ ಪೊಲೀಸಿಗೆ ಕೂಡ ಬದಲಾಗಿದೆ. ಮತ್ತು ನಮಗೆ ತರಬೇತಿಯಿಂದನೇ ಸ್ಟಾರ್ಟ್ ಆಗುತ್ತೆ ಈ ಒಂದು ದೈಹಿಕ ತರಬೇತಿಗಳು. ನಮಗೆ ಮಾತ್ರ ಅಲ್ಲ, ಇದು ನಮಗೆ ಮಾತ್ರ ದಕ್ಕದ್ದಲ್ಲ ಅಂತೇಳಿ ಇದನ್ನು ಸಾರ್ವಜನಿಕರಿಗೂ ಕೂಡ ವಿಸ್ತರಣೆ ಮಾಡಬೇಕು. ಮತ್ತು ಇಲ್ಲಿ ನೋಡಿ, ಇದರಲ್ಲಿ ಸುಮಾರು ನಮ್ಮ ರಾಯಚೂರು ಜಿಲ್ಲೆ ಎಲ್ಲ ಇತರೆ ಇಲಾಖೆ ಅಧಿಕಾರಿಗಳು ಕೂಡ ಇದನ್ನು ಭಾಗವಹಿಸಿದ್ದಾರೆ, ನಾಗರಿಕರು ಭಾಗವಹಿಸಿದ್ದಾರೆ. ಅವರು ಕೂಡ ಈ ಒಂದು ಆರೋಗ್ಯದ ಈ ಪ್ರಾಫಿಟ್ ದೊರೀಲಿ ಅಂತ ಈ ಒಂದು ಕಾರ್ಯಕ್ರಮನ ರಾಯಚೂರು ಮಾತ್ರ ಅಲ್ಲ, ಈ ಕಾರ್ಯಕ್ರಮ ನಮ್ಮ ಇಲಾಖೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ಮಹಾನಗರಗಳಲ್ಲಿ, ಬೆಂಗಳೂರು, ಮೈಸೂರು ಎಲ್ಲ ಕಡೆಯೂ ಕೂಡ ಒಂದು ಪ್ರೋಗ್ರಾಮ್ ಆಗ್ತಾಯಿದೆ. ಈ ಕಾರ್ಯಕ್ರಮದ ಉದ್ದೇಶ ಅಷ್ಟೇ, ಎಲ್ಲವರ ಆರೋಗ್ಯ ಸದೃಢವಾಗಿರಲಿ ಮತ್ತು ಈ ಅಪರಾಧಗಳ ಬಗ್ಗೆ ಅವ್ರಿಗೆ ಅರಿವಿರಲಿ, ಅಪರಾಧ ನಿಯಂತ್ರಿಸೋ ಬಗ್ಗೆ ಪೊಲೀಸರಿಗೆ ಸಹಾಯ ಮಾಡಲಿ. Yeah.